ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವು ಸೈಟ್ ಹೋಗ್ತಿದ್ದೀವಿ. ಮಾರ್ನಿಂಗ್ ಆಗಿದೆ, ಸೊ ವಾಕ್ ಮಾಡಿಕೊಂಡು ಸೈಟ್ ಹೋಗ್ತಿದ್ದೀವಿ. ಏನು ಕೆಲಸ ಆಗ್ತಿದೆ ಅಂತ ನೋಡೋಣ ಇವತ್ತು. ಸೊ ಹಾಗೆ ನಿನ್ನೂ ಕರ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್, ಬನ್ನಿ. ಸೊ ಎಲ್ರಿಗೂ ವೆಲ್ಕಮ್ ಟು ಅವರ್ ಹೋಮ್. ಬನ್ನಿ ಹೇಗಿದೆ ಅಂತ ನೋಡೋಣ ಪ್ಲ್ಯಾನ್ ಎಲ್ಲ, ಬನ್ನಿ. ಸೊ ಇದು ಬಂದುಬಿಟ್ಟು ಫಸ್ಟ್ ಫ್ಲೋರ್ ಆಫ್ ದ ಬಿಲ್ಡಿಂಗು. ಇಲ್ಲಿ ಬಂದು ನಮ್ಮ ಮೇನ್ ಆಗಿರೋದಂದರೆ ಕಿಚನ್ನು ಪ್ಲಸ್ ದೇವ್ರ ಮನೆ. ಈ ಕಡೆ ಬಂದರೆ ಇದು ಹಾಲ್ ಇದೆ ಚಿಕ್ಕದಾಗಿ, ಬಟ್ ವಿಂಡೋ ಎಲ್ಲ ದೊಡ್ಡದಾಗಿದೆ ಬೆಳಕು ಬರಲಿ ಅಂತ ಜಾಸ್ತಿ. ಸೊ ಇದು ಮಾತ್ರ ತುಂಬ ಕೊಳೆ ಆಗಿದೆ. ನಾವು ಇದನ್ನು ಕ್ಲೀನ್ ಮಾಡಿಸಿ ಮ್ಯಾಟ್ ಹಾಕೋಕ್ಕೆ ಇನ್ನೂ ಟೈಮ್ ತೊಗೊಳ್ತಿದೆ ಗೈಸ್. ಅದು ವೈಟ್ ಕಲರ್ ಬಂದುಬಿಟ್ಟು ಅದು ಪೂಜಾ ರೂಮ್ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ನನ್ನ ದೊಡ್ಡದಾಗಿ ಎಲ್ ಶೇಪ್ ಕಿಚನ್ ಇದೆ. ಸೊ ವಾಲೆಲ್ಲ ಇನ್ನೂ ಸ್ವಲ್ಪ ಕಂಪ್ಲೀಟ್ ಆಗಬೇಕು. ಇಲ್ಲಿ ಬಂದು ನಾನು ಡಿಶ್ ವಾಷರ್ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇಲ್ಲಿ ಬಂದು ನಾನು ರೆಫ್ರಿಜರೇಟರ್ ಪ್ಲೇಸ್ ಮಾಡಬೇಕಂತ ಎಲ್ಲ ಪ್ಲ್ಯಾನ್ ಮಾಡಿ ಪ್ಲಗ್ಸ್ ಎಲ್ಲ ಕೊಡಿಸಿದ್ದೀನಿ. ಇದು ಬಂದು ನಾನು ಯಾವುದು ಎಲ್ಲ ಸಿವಿಲಲ್ಲೇ ಮಾಡ್ಕೊಂಡಿದ್ದೀನಿ. ಈವನ್ ಕಿಚನ್ನು ಮತ್ತು ಇದು ಪ್ಯಾಂಟ್ರಿ ಏರಿಯಾ ಈ ಕಡೆ ಇರೋದು ಸಿವಿಲಲ್ಲೇ ಮಾಡಿಸಿದ್ದೀನಿ. ಸೊ ದಟ್ ಈಸಿ ಟು ಕ್ಲೀನ್, ಈಸಿ ಟು ಮೇಂಟೈನ್ ಅಂತ. ಈ ಮನೆಯಲ್ಲಿ ತ್ರೀ ಫ್ಲೋರ್ಸ್ ಇರೋದ್ರಿಂದ ಈ ಥರ ಬೇಬಿಂದ ಬಂದಿದೆ. ಸೊ ಸ್ಟೆಪ್ಸ್ ಹತ್ಕೊಂಡು ಏನಾದರೂ ಬಂದರೆ ಸುಸ್ತಾಯ್ತು ಅಂದರೆ ಇಲ್ಲಿ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಫ್ಲೋರಿಗೆ ಹೋಗ್ಬೋದು. ಇದು ಮಾಸ್ಟರ್ ಬೆಡ್ರೂಮ್, ಬಾತ್ರೂಮ್ ಇದು. ಸೊ ಡಿಸೈನ್ ಯಾವ ಥರ ಇದೆ ಅಂತ ಹೇಳಿ. ಇವತ್ತು ಇದು ಫ್ಲೋರಿಂಗ್ ನಡೀತಿದೆ. ಆ್ಯಕ್ಚುಲಿ ಫ್ಲೋರಿಂಗು ಮಾಡಬೇಕು. ಫ್ಲೋರಿಂಗ್ ತೋರಿಸಿ, ಕಲರ್ ಸೆಲೆಕ್ಷನ್ಸ್ ಎಲ್ಲ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ. ಸೊ ಬಾತ್ರೂಮಿಂದ ಈ ಸೈಡು ಇದು ವಾರ್ಡ್ರೋಬ್ ಏರಿಯಾ ಬರುತ್ತೆ, ಕ್ಲಾಸೆಟ್ಟು. ಸೊ ಇಲ್ಲೊಂದು ಸ್ವಲ್ಪ ಗಲೀಜಾಗಿದೆ, ಇಲ್ಲೆಲ್ಲ ಪ್ಲ್ಯಾನ್ ಬರುತ್ತೆ ಆಮೇಲೆ ನೋಡೋಣ. ಇಲ್ಲೆಲ್ಲ ಅಷ್ಟು ಅಲ್ಲಿಂದ ಈ ಕಡೆ ಬಂದರೆ ಇದು ಬಿಗ್ ಮಾಸ್ಟರ್ ಬೆಡ್. ನಾವೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿಬಿಟ್ಟು ಎಲ್ಲ ಫ್ಲೋರ್ಗೂ ನಾವು ದೊಡ್ಡ ದೊಡ್ಡ ವಿಂಡೋಸ್ ಇಟ್ಟಿದ್ದೀವಿ. ಸೊ ಬೆಳಕಿಗೇನು ಕಡಿಮೆ ಆಗಬಾರ್ದು ಅಂತ ಇಲ್ಲಿ ಬಂದುಬಿಟ್ಟು ದೊಡ್ಡದಾಗಿ ವಿಂಡೋ ಇದೆ. ಇದು ಬಂದು ನೆಕ್ಸ್ಟ್ ಡೇ ವಿಂಡೋ. ಈ ಫ್ಲೋರಲ್ಲಿ ಕಿಡ್ಸ್ ಬಾತ್ರೂಮ್ ಮತ್ತು ಬೆಡ್ರೂಮ್. ಇದು ಬಂದು ಸೇಮ್ ಫ್ಲೋರ್, ಪ್ಲ್ಯಾನ್ ಎಲ್ಲ ಸೇಮ್ ಆಗಿದೆ, ಬಟ್ ಡಿಸೈನ್ ಮಾತ್ರ ಇಲ್ಲೊಂದು ಸ್ವಲ್ಪ ಬೇರೆ ಮಾಡೋಣ ಅಂತ ಇದ್ದೀವಿ. ನೋಡೋಣ ಯಾವ ಥರ ಬರುತ್ತೆ ಇದು ಕಿಡ್ಸ್ ಬೆಡ್ರೂಮ್ ಅಂತ. ಸೊ ಹಾಗೆ ಈ ಕಡೆ ಬಂದರೆ ಇದು ಬಂದು ವಾರ್ಡ್ರೋಬ್ ಇದೆ. ಇದು ಸೇಮ್ ಪ್ಲ್ಯಾನ್, ಅಲ್ಲಿ ಕೆಳಗಿರೋದೇ ಇಲ್ಲೂ ಪ್ಲ್ಯಾನ್ ಸೇಮ್ ಇದೆ. ಸೊ ಇಲ್ಲಿ ಬೆಳಕಿಗೋಸ್ಕರ ಇಲ್ಲಿ ಸ್ಕೈ ವ್ಯೂ ಬಂದಿದೆ, ಲೈಟಿಂಗ್ ಬರುತ್ತೆ. ಸೊ ಇದು ಬಂದು ಕಿಡ್ಸ್ ಬಾತ್ರೂಮ್. ಇಲ್ಲಿ ಫ್ಲೋರಿಂಗ್ ಆಗ್ತಾ ಇರೋದು. ಸೊ ನೋಡ್ಬೋದು. ಸೊ ನಮ್ಮ ಬಿಲ್ಡಿಂಗು ಹೊರಗಡೆಯಿಂದ ಈ ಥರ ಕಾಣುತ್ತೆ. ನೋಡಲ್ಲಿ ಹೆಂಗೆ ಹರಡಿದೆಯಾ ಬುಕ್ಸ್ ಎಲ್ಲ ಪರಿ. ತಿಂದು ಖಾಲಿ ಮಾಡು. ಸೊ ಮಾರ್ನಿಂಗ್ ತಿಂಡಿ ಎಲ್ಲ ಆಯ್ತು ಇವಾಗ. ಸೊ ಈಗ ಕಿಚನ್ ಕ್ಲೀನ್ ಮಾಡಬೇಕು. ಇವ್ನು ನೋಡಿ ಯಾವ ಥರ ಮಾಡ್ತಿದ್ದಾನೆ ಅಲ್ಲ ಪರಿ. ಏನು ಮಾಡ್ತಿದೀಯ ಪರಿ? ನೀ ತಿನ್ನು, ನಾ ತಿನ್ನಲ್ಲ. ಹಾಯ್ ಹೇಳು, ಹಾಯ್ ಹೇಳು ಪರಿ. ಹಾಯ್ ಹಾಯ್. ತಿನ್ನು, ಕಲರ್ ಮಾಡೋಕ್ಕೆ. ನಾನು ಅಲ್ಲೇ ಕಿಚನ್ ಕ್ಲೀನ್ ಮಾಡ್ಬರ್ತೀನಿ. ಕೈ ಹೇಳಿದ್ದಲ್ಲಮ್ಮ. ಸಾಕಾ ಬಿಡು.
ಇವನಿಗೆ ಈ ಥರ ಪುಟಾಣಿ ಹಾಕ್ಕೊಟ್ಟಿದ್ದೀನಿ ತಿನ್ನಲಿ ಅಂತ. ಸುಮ್ಮನೆ ಇಲ್ಲ, ಕಿರಿಕಿರಿ ಮಾಡ್ತಾನೆ, ಅದಕ್ಕೆ ಸ್ವಲ್ಪ ಪುಟಾಣಿ ಹಾಕ್ಕೊಡ್ತೀನಿ, ಚೆನ್ನಾಗಿ ಅನಿಸುತ್ತೆ ಅವನಿಗೆ. ಸೊ ಈಗ ಕಲರಿಂಗ್ ಬುಕ್ ತಂದಿದ್ದೆ ಫ್ರೆಂಡ್ಸ್, ಇದನ್ನೆಲ್ಲ ಮಾಡ್ತಾನೆ ಅವನು. ಮಾಡ್ಕೊತೀರು, ನಾ ಕಿಚನ್ ಕ್ಲೀನ್ ಮಾಡಿ ಬರ್ತೀನಿ ಅಲ್ವಾ ಪರಿ? ನೀ ಕಲರಿಂಗ್ ಮಾಡ್ತೀಯಾ, ನಾ ಕಿಚನ್ ಕ್ಲೀನ್ ಮಾಡಿ ಬರ್ತೀನಿ. ಓಕೆ, ಇದೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೋಗಬೇಕು. ಸೊ ಈ ಥರ ಆಗಿದೆ, ಇದನ್ನೆಲ್ಲ ನೀಟಾಗಿ ಮಾಡಿ ಕ್ಲೀನ್ ಮಾಡಬೇಕು. ಮಧ್ಯಾಹ್ನಕ್ಕೆಲ್ಲ ಸಾಂಬಾರು ಮಾಡಿಟ್ಟಿದ್ದೀನಿ, ಸೊ ರೈಸ್ ಬಿಸಿ ಮಾಡ್ಕೋಬೇಕಷ್ಟೇ. ಸೊ ಇದೆಲ್ಲ ಇವಾಗ ಇದು ಬಂದುಬಿಟ್ಟು ಥರ್ಸ್ಡೇ ಬ್ಲಾಗು. ಪಾರ್ಥ ಸ್ಕೂಲಿಗೆ ಹೋದ, ಹಸ್ಬೆಂಡು ಆಫೀಸ್ಗೆ ಹೋದರು. ಸೊ ಇವಾಗ ನಾನು ಪರಿ ಇದ್ದೀವಿ ಮನೇಲಿ. ಅವನಿಗೆ ಒಂದು ಸ್ವಲ್ಪ ಕಲರಿಂಗ್ ಬುಕ್ಸು, ಒಂದು ಸ್ವಲ್ಪ ತಿಂಡಿ ಕೊಟ್ಟು ಕುಂದ್ರಿಸಿದ್ದೀನಿ. ಅವನು ಹಾಗೆ ಟಿ ವಿ ಆನ್ ಮಾಡಿರ್ತೀನಿ, ಅವನು ಅದನ್ನು ನೋಡ್ಕೊತ ಅವನು ಆ್ಯಕ್ಟಿವಿಟಿ ಮಾಡ್ತಾ ಇರ್ತಾನೆ. ನನಗೆ ಡಿಸ್ಟರ್ಬ್ ಮಾಡಲ್ಲ, ನಾನು ಕೆಲಸ ಮುಗಿಸೋವರೆಗೂ ತಾನು ಬ್ಯುಸಿಯಾಗಿರ್ತಾನೆ ಅವನ ಪಾಡಿಗೆ ಅವನು. ಸೊ ಇವನ್ನೆಲ್ಲ ಯಾಕೆ ಈ ಥರ ಇರ್ತೀನಿ ಅಂದರೆ, ಇಲ್ಲೆಲ್ಲ ಇದು ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಜಿರಳೆಗಳು ಜಾಸ್ತಿ ಫ್ರೆಂಡ್ಸ್. ನಾನು ಎಷ್ಟು ಕ್ಲೀನ್ ಮಾಡಿದ್ದೀನಿ ಇಟ್ಟರು ಪದೇ ಪದೇ ಮತ್ತೆ ಇದರಲ್ಲಿ ಜಿರಳೆಗಳು ಹೋಗ್ತವೆ ಅಂತ ನಾನೆಲ್ಲ ಇಲ್ಲೇ ಇಟ್ಟಿರ್ತೀನಿ. ಅದಕ್ಕೆ ನನಗೆ ಏನು ಬೇಕಾಗೋ ಅಷ್ಟು ಡಿಶ್ ವಾಷರಲ್ಲಿ ಕ್ಲೀನ್ ಮಾಡ್ಕೊಂಡು ಇಟ್ಕೊತೀನಿ. ಡೈರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ, ಇಲ್ಲ ಅಂದರೆ ನಾನು ಅಗಲಲ್ಲೇ ತೊಳ್ಕೊತಾ ಇದ್ದರೆ ಅದು ವರ್ಕೌಟ್ ಆಗಲ್ಲ ಅಂತ. ಈ ಜಿರಳೆಗಳಿಗೆ ಏನು ಮಾಡಬೇಕಂತ ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಜಿರಳೆಗಳು ಎಷ್ಟಾದರೂ ಕ್ಲೀನ್ ಮಾಡಿ ಮತ್ತೆ ಬರ್ತವೆ. ನಂದು ಮಾರ್ನಿಂಗ್ ಎಲ್ಲ ಬೇಗ 6:30 ಸ್ಟಾರ್ಟ್ ಆಗುತ್ತೆ. ಸೊ ಲಂಚ್ ಬಾಕ್ಸಿಗೆಲ್ಲ ಅಡುಗೆ ಪ್ರಿಪೇರ್ ಮಾಡಿ ಲಂಚ್ ಪ್ಯಾಕ್ ಮಾಡಿ ಅವನಿಗೆ ಸ್ಕೂಲ್ ಕಳಿಸಾದ್ಮೇಲೆ ನಾವು ಒಂದು ಸ್ವಲ್ಪ ವಾಕ್ ಮಾಡ್ತೀವಿ, ಇಲ್ಲಾಂದರೆ ಎಕ್ಸಸೈಸ್ ಮಾಡಿಕೊಂಡು ನಮ್ಮ ದಿನ ಹೀಗೆ ಸ್ಟಾರ್ಟ್ ಆಗುತ್ತೆ. ಇವತ್ತು ನಾನು ತಿಂಡಿಗೆ ಗೋಧಿ ಕಡುಬು ಮಾಡಿದ್ದೆ ಫ್ರೆಂಡ್ಸ್. ಸೊ ದಿನ ಚಪಾತಿ ಮಾಡೋ ಬದಲು ಈ ಥರ ಒಂದು ವೆರೈಟಿನ ಆ್ಯಡ್ ಮಾಡಿದರೆ ಮಕ್ಕಳಿಗೂ ತಿನ್ನೋಕೆ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿ ಅನಿಸುತ್ತೆ. ಸೊ ಅದ್ರ ಜೊತೆಗೆ ಮೆಂತ್ಯಕಾಳು ನೆನೆಸಿಟ್ಟು ಅದನ್ನು ರುಬ್ಬಿ ಮಾಡಿದಂಥ ಚಟ್ನಿ ಸಖತ್ತಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಆಮೇಲೆ ನಮ್ಮದು ಕನ್ಸ್ಟ್ರಕ್ಷನ್ ಸೈಟ್ ಇದೆಲ್ಲ, ಅಲ್ಲಿ ಹೋಗಿ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಇವಾಗ ಮೇನ್ ಕೆಲಸ ನಡೀತಿರುತ್ತಲ್ವ, ಹೋಗಿ ಬರಲೇಬೇಕಾಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಮಾರ್ನಿಂಗು ಫುಲ್ ಸ್ಕೆಡ್ಯೂಲ್ ಆಗಿಬಿಡುತ್ತೆ. ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು. ಇವತ್ತಿಗೆ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1 ಮಂತ್ ಆಗ್ತಾ ಬಂತು. ಸೊ ನನಗೆ ಖುಷಿ ಆಗ್ತಿದೆ. 8 ಮೆಂಬರ್ಸ್ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಹೀಗೆ ಇದನ್ನು ಕಮ್ಯುನಿಟಿನ ದೊಡ್ಡದಾಗಿ ಬೆಳೆಸ್ಬೇಕಂತ ಒಳ್ಳೊಳ್ಳೆ ಕಂಟೆಂಟ್ ನನ್ನ ಚಾನಲಲ್ಲಿ ಬರ್ತಿರುತ್ತೆ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಹಾಗೆ ನನ್ನ ಲುಕ್ನ ಇಗ್ನೋರ್ ಮಾಡಿಬಿಡಿ ಫ್ರೆಂಡ್ಸ್, ಯಾಕಂದರೆ ನಾನು ಮನೇಲಿ ಇದೇ ಥರ ಇರ್ತೀನಿ. ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಷ್ಟ ಆಯ್ತಂದರೆ ನೋಡಿ, ಇಲ್ಲ ಬಿಟ್ಬಿಡಿ. ಈ ವ್ಲಾಗಲ್ಲಿ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ಕ್ಲೀನಿಂಗ್ ರೊಟೀನೇ ಇದೆ. ಸೊ ಇದು ನನ್ನ ಡೈಲಿ ರೊಟೀನ್ ಆಗಿರುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ತಿದ್ದೀನಿ. ಇನ್ನೊಂದು ಏನು ಗೊತ್ತಾ, ಯಾವಾಗಲೂ ನಮಗೆ ಇದೇ ಥರ ಎನರ್ಜಿ ಇರಲ್ಲ. ಸೊ ಒಂದೊಂದು ಸರಿ ಲೋ ಆಗ್ತೀವಿ, ಆವಾಗ ಈ ಥರ ವೀಡಿಯೋಸ್ ನೋಡಿದಲ್ಲಿ ಸೊ ನಮಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ, ಅಯ್ಯೋ ಮಾಡಬೇಕು ಅಂತ, ನಮ್ಮ ರೊಟೀನ್ ಕಂಪ್ಲೀಟ್ ಮಾಡಬೇಕಂತ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ. ಸೊ ಇವಾಗ ನಾನು ನೈಟ್ ಲೋಡ್ ಮಾಡಿರೋ ಪಾತ್ರೆಗಳೆಲ್ಲ ಕ್ಲೀನಾಗಿದೆ, ಅದನ್ನೆಲ್ಲ ತೆಗೆದು ಇಟ್ಕೊಳ್ತಿದ್ದೀನಿ. ಆಮೇಲೆ ಇವಾಗ ಮಾರ್ನಿಂಗ್ ಬಂದಿರೋದೆಲ್ಲ ಒಂದು ಲೋಡ್ ಹಾಕಿ ಡಿಶ್ ವಾಷರ್ ಆನ್ ಮಾಡಿದರೆ ಮಧ್ಯಾಹ್ನ ಊಟಕ್ಕೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗಿಬಿಡುತ್ತೆ ನನಗೆ. ಸೊ ನಾನಿಲ್ಲಿ ಪಾತ್ರೆಗಳನ್ನೆಲ್ಲ ಒಂದು ಸ್ವಲ್ಪ ಸ್ಕ್ರಬ್ ಮಾಡಿ ಡಿಶ್ ವಾಷರಿಗೆ ಲೋಡ್ ಮಾಡಿಬಿಡ್ತೀನಿ. ಸೊ ನನಗೆ ಕೆಲಸ ಒಂದು ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಹಾಗೆಯೇ ಒಂದೊಂದು ಐಟಮ್ಸ್ ನಾವು ಡಿಶ್ ವಾಷರ್ನಲ್ಲಿ ಲೋಡ್ ಮಾಡೋಕ್ಕಾಗಲ್ಲ, ಆ ಟೈಪ್ಸ್ ಎಲ್ಲ ನಾನೇ ವಾಶ್ ಮಾಡಿಕೊಂಡು ಬಾಸ್ಕೆಟ್ಗೆ ಹಾಕ್ಬಿಡ್ತೀನಿ.
ಹಾಗೆ ಇಲ್ಲಿ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿದಾದ್ಮೇಲೆ ಸಿಂಕ್ನು ಅಷ್ಟೇ ನೀಟಾಗಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಗೈಸ್ ಕಿಚನಲ್ಲಿ. ಸೊ ಎವ್ರಿ ಟೈಮ್ ಡಿಶಸ್ ವಾಶ್ ಆದಾಗ ಸಿಂಕ್ ಕ್ಲೀನ್ ಆಗಲೇಬೇಕು. ಸೊ ನಾನೀಗೆಲ್ಲ ಪಾತ್ರೆಗಳನ್ನು ಡಿಶ್ ವಾಷರಲ್ಲಿ ಹಾಕ್ತಿದ್ದೀನಿ. ಸೊ ಇದರಿಂದ ವಾಟರು ಸೇವ್ ಆಗುತ್ತೆ, ನಮ್ಮ ಎನರ್ಜಿನೂ ಸೇವ್ ಆಗುತ್ತೆ. ಹಾಗೆ ಪಾತ್ರೆಗಳೆಲ್ಲ ಡಿಸ್ಇನ್ಫೆಕ್ಟ್ ಆಗಿ ಕ್ಲೀನಾಗೂ ಆಗ್ತವೆ. ಸೊ ಪಾತ್ರೆಗಳೆಲ್ಲ ಲೋಡ್ ಆದಮೇಲೆ ಈ ಥರ ಕಾಣುತ್ತೆ. ಈಗ ನಾನು ಡಿಶ್ ವಾಷಿಂಗ್ ಪೌಡರ್ ಹಾಕಿ ಮಷಿನ್ ಆನ್ ಮಾಡಿಬಿಟ್ರೆ ನನ್ನ ಡಿಶಸ್ ಎಲ್ಲ ಕ್ಲೀನಾಗಿ ಬರುತ್ತೆ. ಸೊ ಫೈನಲಿ ಎಲ್ಲ ಕಿಚನ್ ಕ್ಲೀನ್ ಆಯಿತು. ನೋಡಿ ಯಾವ ಥರ ಆಗಿದೆ. ಕಿಚನ್ ಕ್ಲೀನ್ ಆಗಿದೆ. ಇವಾಗೆಲ್ಲ ಕಿಚನ್ ಮುಗೀತು. ಇನ್ನು ಹಾಲು ರೂಮ್ಸ್ ಎಲ್ಲ ಕ್ಲೀನ್ ಮಾಡೋದಿದೆ. ನೋಡಿ ನನ್ನ ಪರಿನ್ ಏನೂ ತೊಂದರೆ ಕೊಟ್ಟಿಲ್ಲ. ಅವ್ನ ಪಾಡಿಗೆ ಅವನು ನನಗೂ ಹೆಲ್ಪ್ ಮಾಡ್ತಾನೆ ಕ್ಲೀನಿಂಗ್ ಮಾಡೋಕ್ಕೆ. ಅವನ ಆ್ಯಕ್ಟಿವಿಟೀಸ್ ಮಾಡ್ತಾನೆ. ಅವನಿಗೆ ಟಿ ವಿ ಆನ್ ಇದ್ಬಿಟ್ರೆ ಸಾಕು, ಕೂತ್ಕೊಂಡು ಬಿಡ್ತಾನೆ. ಸೊ ಈ ಟೈಮಲ್ಲಿ ಅಷ್ಟೇ ಅವನು ಒಂದು ಸ್ವಲ್ಪ 1 hour ಮೇಲೆ ಟಿ ವಿ ನೋಡ್ತಾನೆ. ಆಮೇಲೆ ನಾ ಈವ್ನಿಂಗೆಲ್ಲ ಅವನಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಲ್ವಾ, ಅಷ್ಟಾಗಿ ನೋಡೋದಿಲ್ಲ. ಬಟ್ ಈ ಟೈಮ್ ಏನೂ ಮಾಡೋಕ್ಕಾಗಲ್ಲ, ನನ್ನ ಕೆಲಸ ಮಾಡೋದ್ರಿಂದ ಅವನ ಕಡೆ ಅಟೆನ್ಷನ್ನೇ ಕೊಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಒಂದು ಸ್ಕ್ರೀನ್ ಟೈಮ್ ಇವಾಗ ಹೆಚ್ಚಿಗೆ ಆಗಿಬಿಡುತ್ತೆ. ರೀಸೆಂಟಾಗಿ ಒಂದು ಟ್ರೈಪಾಡ್ ಪರ್ಚೇಸ್ ಮಾಡಿದ್ದೆ. ಸೊ ಅದು ಯಾವ ಥರ ನಾನು ಟ್ರ್ಯಾಕ್ ಮಾಡುತ್ತೆ ನೋಡಿ. ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿ ಬರ್ತಿದೆ, ಅದು ನನಗಿಷ್ಟ ಆಯಿತು. ನಿಮಗೇನಾದರೂ ಆ ಪ್ರಾಡಕ್ಟ್ ಬಗ್ಗೆ ಡೀಟೇಲಿಂಗ್ ಆಗಿ ಬೇಕಂದರೆ ಹೇಳಿ, ನಾನು ಡೀಟೇಲಾಗಿ ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ ನೆಕ್ಸ್ಟು. ಇವತ್ತು ರೆಕಾರ್ಡಿಂಗ್ ಮಾಡ್ತಾ ಇನ್ನೂ ಟೈಮ್ ಹೆಚ್ಚಿಗೆ ಆಗಿಬಿಟ್ಟಿದೆ. ಅಂದ್ರೂ ಎಷ್ಟು ಪೇಷನ್ಸಾಗಿ ಕುಂತಿದ್ದಾನೆ ಅವನು. ಟೈಮ್ ಆಗಲೇ 12:30 ಆ ಥರ ಆಗಿಬಿಟ್ಟಿದೆ. ಇವಾಗ ಒಂದು ಸ್ನಾನ ಮಾಡಿ ಮಲ್ಕೊಳ್ಳೋ ಟೈಮು. ಅಲ್ಲಿ ರೂಮ್ನಲ್ಲಿದೆ. ಸೊ ವೆದರ್ ನೋಡಿ ಯಾವ ಥರ ಆಗಿದೆ. ಸ್ವಲ್ಪ ಹಂಗೆ ಡ್ರಿಸಲ್ ಆಗಿ ಹೋಗಿದೆ. ವೆದರ್ ತುಂಬ ಕೂಲಾಗಿತ್ತು, ಚೆನ್ನಾಗಿ ಅನ್ನಿಸ್ತಿತ್ತು. ನನಗೆ ಕಿಚನಲ್ಲಿ ಗ್ರಾಸರಿ ಮಾಡೋಕ್ಕೆ ಅಷ್ಟು ಸ್ಪೇಸ್ ಇಲ್ಲ ಗೈಸ್. ಸೊ ನಾನು ಅದನ್ನು ತೊಗೊಂಬಂದು ಇಲ್ಲೇ ರೂಮಲ್ಲಿ ಕಬರ್ಡಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದೀನಲ್ಲ, ಇವೆಲ್ಲ ಡ್ರಾಬ್ಯಾಕ್ಸ್ ತಲೆಯಲ್ಲಿ ಇಟ್ಕೊಂಡೇ ನಾನು ಹೋಮ್ ಕನ್ಸ್ಟ್ರಕ್ಷನ್ ಮಾಡ್ತಿರೋದು. ಎಸ್ಪೆಷಲಿ ಕಿಚನ್ ಬಾತ್ರೂಮ್ ನನಗೆ ಕ್ಲೀನಾಗಿ ನೀಟಾಗಿದ್ರೇ ಶಾಂತಿ ಅನಿಸುತ್ತೆ ಮನಸ್ಸಿಗೆ. ಇವಾಗ ನಾನು ಗ್ರಾಸರಿನೂ ಅಷ್ಟು ಸ್ಟೋರ್ ಮಾಡ್ತಿಲ್ಲ, ಯಾಕಂದರೆ ಜಪ್ಪು ಅವೆಲ್ಲ ಬಂದಿರೋದ್ರಿಂದ 9-10 ಮಿನಿಟ್ಸಲ್ಲೇ ಡೆಲಿವರಿ ಮಾಡಿಬಿಡ್ತಾರೆ. ಸೊ ನೋ ಪ್ರಾಬ್ಲಮ್.
ಈ ಥರ ಡೈಲಿ ಏನಾದರೂ ನಾವು ಮನೆ ಕ್ಲೀನ್ ಮಾಡ್ತಾಯಿದ್ರೆ ನಾವು ಈ ಥರ ಇರ್ತೀವಿ. ಈಗ ನಾ ಕಾಣ್ತಿದ್ದೀನಲ್ಲ ಆ ಥರ. ಇನ್ ಕೇಸ್ ನಾವು ಚೆನ್ನಾಗಿ ಕಾಣ್ತಾ ಇದ್ದರೆ ಮನೆ ಈ ಥರ ನೀಟಾಗಿರೋದೇ ಇಲ್ಲ. ಇದು ಒಂದು ಪ್ರಾಬ್ಲಮ್ ಅಲ್ವಾ, ಎಲ್ಲ ಯೂನಿವರ್ಸಲ್ ಪ್ರಾಬ್ಲಮ್ ಅನಿಸುತ್ತೆ ಇದು. ಸೊ ಅದನ್ನು ನಾನು ಕನ್ನಡಿನ ನೋಡ್ಕೊಂಡು ನಾನೇ ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸೆಂಟ್ ಮಾಡ್ಕೊಳ್ತಿದ್ದೀನಿ. ನೋಡಿ ಯಾವ ಥರ ಕಷ್ಟಪಡ್ತಿದ್ದೀನಿ ನಾನು. ಸೊ ನಾನು ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲ ಮುಗೀತು ಫ್ರೆಂಡ್ಸ್. ಅವನಿಗೆ ಸ್ನಾನ ಮಾಡಿಸಿ ನಾನು ಕ್ಲೀನಾಗಿ ರೆಡಿ ಆಗ್ತೀನಿ. ಆಮೇಲೆ ಸಿಗ್ತೀನಿ, ಓಕೆನಾ? ಬಾಯ್. ಸೊ ಇವಾಗ ನಾವು ಸಂಜೆ ನಿಮಗೆ ಸಿಗ್ತಾ ಇದ್ದೀವಿ ಫ್ರೆಂಡ್ಸ್. ಅವನದು ನಿದ್ದೆ ಎಲ್ಲ ಆಯಿತು, ಊಟ ಮಾಡಿಸ್ಕೊಂಡು ನಾನು ಇವಾಗ ಸಂಜೆಗೆ ಹೊರಗಡೆ ಕರ್ಕೊಂಬಂದಿದ್ದೀನಿ ಸ್ವಲ್ಪ ಹೊತ್ತು ಆಟಾಡಲಿ ಅಂತ. ಸೊ ಇಲ್ಲೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಕ್ಲಬ್ ಹೌಸಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಮನೆಗೆ ಹೋಗ್ತೀವಿ. ಸೊ ಈ ವಿಡಿಯೋವನ್ನು ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಥ್ಯಾಂಕ್ಸ್ ಅಂತ ಹೇಳ್ತಾ, ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ನನಗೆ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ, ಓಕೆನಾ? ಬಾಯ್.